ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಕಂಚಿಯ ಪಲ್ಲವರ ಮೂಲವನ್ನು ಅಧ್ಯಯನ ಮಾಡೋಣ. ಕಂಚಿಯ ಪಲ್ಲವರು ಶಾತವಾಹನರ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ರಾಜಕೀಯ ಪ್ರಾಬಲ್ಯಕ್ಕೆ ಬಂದವರೇ ಈ ಕಂಚಿಯ ಪಲ್ಲವರು. ಇವರು 3ನೇ ಶತಮಾನದಿಂದ 9ನೇ ಶತಮಾನದವರೆಗೆ ಸುಮಾರು 600 ವರ್ಷಗಳ ಕಾಲ ಕಂಚಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು. ಇನ್ನು ಹುಯೆನ್ಸಾಂಗನ ಬರವಣಿಗೆಗಳು, ತಮಿಳು ಸಂಸ್ಕೃತ ಸಾಹಿತ್ಯ ಕೃತಿಗಳು, ಇನ್ನು ಇವರ ಕಾಲದಲ್ಲಿ ರಚನೆಯಾದಂತಹ ಕೆಲವು ಶಾಸನಗಳು ಈ ಕಂಚಿಯ ಪಲ್ಲವರ ಮಾಹಿತಿಯನ್ನು ತಿಳಿಯಲು ಸಹಾಯಕವಾಗಿವೆ. ಪಲ್ಲವರ ಮೂಲ ವಿದೇಶಿ ಸಿದ್ಧಾಂತ. ಈ ವಿದೇಶಿ ಸಿದ್ಧಾಂತದ ಪ್ರತಿಪಾದಕರು ಡಾಕ್ಟರ್ ಪ್ಲೀಟ್, BL ರೈಸ್, VA ಸ್ಮಿತ್ ಮತ್ತು ಮುಂತಾದ ಇತಿಹಾಸಕಾರರು. ಇವರ ಪ್ರಕಾರ ಪರ್ಷಿಯಾದ ಭಾರತೀಯನರೇ ಪಲ್ಲವರು ಎಂದು ತಿಳಿಸಿದ್ದಾರೆ. ಸಿಂಹಳ ಸಿದ್ಧಾಂತ. ರಸನಾಯಗಂ ಎಂಬ ಕೃತಿಯನ್ನು ಆಧರಿಸಿ ಈ ಸಿಂಹಳ ಸಿದ್ಧಾಂತವನ್ನು ರಚನೆ ಮಾಡಲಾಗಿದೆ. ಮಣಿ ಪಲ್ವಂ ದ್ವೀಪದ ಅರಸನ ಮಗಳಾದ ಪಿಲ್ಲಿವಲ್ಲಿ ಈಕೆಯ ಮಗನೇ ತೊಂಡೆಯಾನ. ಬಾಲ್ಯದಲ್ಲಿ ಈತನ ಕಾಲಿಗೆ ತೊಂಡೈ ಬಳ್ಳಿಯೊಂದು ಸುತ್ತಿಕೊಂಡಿದ್ದರಿಂದ ತೊಂಡೆಯಾನ ಎಂದೇ ಹೆಸರಾದ. ಆತನ ನಾಡೆ ತೊಂಡೆ ಮಂಡಲ ಎಂದು ಹೆಸರಾಯಿತು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ನಾಗ ಸಿದ್ಧಾಂತ. ಈ ನಾಗ ಸಿದ್ಧಾಂತವು ಪ್ರಮುಖವಾಗಿ ಮಣಿಮೆಖಲೈ ಗ್ರಂಥವನ್ನ ಆಧರಿಸಿ ರಚನೆ ಮಾಡಲಾಗಿದೆ. ಇನ್ನು ಮಣಿಮೆಖಲೈ ಗ್ರಂಥದ ಪ್ರಕಾರ ಚೋಳ ಮತ್ತು ನಾಗ ಸಂತತಿಗಳ ಸಂಬಂಧದಿಂದ ಪಲ್ಲವ ಸಂತತಿ ಹುಟ್ಟಿಕೊಂಡಿತು ಎಂದು ಹೇಳಲಾಗಿದೆ. ಬ್ರಾಹ್ಮಣ ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು KP ಜಯಸ್ಟಲ್ ಅವರು. ಇವರ ಪ್ರಕಾರ ಪಲ್ಲವರು ವಾಕಟಕ ಬ್ರಾಹ್ಮಣ ಶಾಖೆಗೆ ಸೇರಿದ್ದವರು ಎಂದು ತಿಳಿಸಿದ್ದಾರೆ. ತೆಲುಗು ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು ಕೃಷ್ಣಸ್ವಾಮಿ ಅಯ್ಯಂಗಾರ್. ಇವರ ಪ್ರಕಾರ ಪಲ್ಲವರು ತೆಲುಗು ಮೂಲದವರಾಗಿದ್ದು ಆರಂಭದಲ್ಲಿ ಶಾತವಾಹನರ ಸಾಮಂತರಾಗಿದ್ದರು ಎಂದು ಹೇಳಿದ್ದಾರೆ. ತಮಿಳು ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು ಕೃಷ್ಣಸ್ವಾಮಿ ಅಯ್ಯಂಗಾರ್, ಸತ್ಯನಾಥ್ ಅಯ್ಯಂಗಾರ್, ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಯವರು. ಇಂದು ಪ್ರಸ್ತುತ ಎಲ್ಲ ಇತಿಹಾಸಕಾರರು ಈ ತಮಿಳು ಸಿದ್ಧಾಂತವನ್ನೇ ಒಪ್ಪಿಕೊಂಡಿದ್ದಾರೆ. ಅಶೋಕನ ಶಾಸನಗಳಲ್ಲಿ ಹೇಳಿರುವ ಪುಲ್ಲಿಂದರು ಎಂಬ ಪದವೇ ಈ ಪಲ್ಲವರು ಎಂದು ಕೆಲವು ಇತಿಹಾಸಕಾರರು ಗುರುತಿಸಿದ್ದಾರೆ. ತೊಂಡೈ ಎಂದರೆ ಬಳ್ಳಿ ಎಂದರ್ಥ. ಇದರ ಸಮಾನ ಸಂಸ್ಕೃತ ಪದ ಪಲ್ಲವ. ಪಲ್ಲವ ಪದದ ತಮಿಳು ರೂಪವೇ ತೊಂಡೆಯಾರ. ಆದ್ದರಿಂದ ತೊಂಡೈ ಮಂಡಲದ ನಿವಾಸಿಗಳೇ ಪಲ್ಲವರು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ.